ನಮ್ಮೆಲ್ಲ ಆತ್ಮೀಯ विद्यार्थिनियरे, हम सबके 10वीं कक्षा के बाल बालिकाओं के लिए ಪರೀಕ್ಷೆ ಚಾನಲ್ ಪರವಾಗಿ ನಿಮಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಹೊಸ ಚೈತನ್ಯ, ಹೊಸ ಭರವಸೆಗಳು ಬಹಳ ಇಮ್ಮಡಿಯಾಗಲಿ, ಅಂದರೆ ದುಪ್ಪಟ್ಟಾಗಲಿ ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ ಮಕ್ಕಳೇ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಭಾಳ ನಮ್ಮ ಕಡೆಯಿಂದ ಭಾಳ ಪ್ರೀತಿಯ ನಮನಗಳು. ಜೊತೆಗೆ ಇನ್ನು ಯಾರಿಗೆಲ್ಲ ನೀವು ಶೇರ್ ಮಾಡಬೇಕಾಗಿದೆ, ನಿಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, ನೀವು 10th ಬರ್ತಾ ಇದ್ದಾರೆ ಅವರಿಗೂ ಕೂಡ ನೀವು ಈ ಒಂದು ಚಾನಲ್ ಸದುಪಯೋಗ ನೀವು ಹೇಗೆ ಪಡ್ಕೊಂಡಿದ್ದೀರೋ ಅವ್ರಿಗೂ ಕೂಡ ಹಾಗೆ ಲಭ್ಯ ಆಗಲಿ ಅಂತ ಆಶಿಸ್ತಾ, ನೀವು ಅವರಿಗೆ ತಪ್ಪದೆ ನೆಕ್ಸ್ಟ್ ನೀವು ಅವರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ, ಅವರು ಕೂಡ ಹೆಚ್ಚು ಅನುಕೂಲವನ್ನು ಪಡ್ಕೊಂಡು ನಿಮ್ಮ ಹಾಗೆ ದಿಗ್ವಿಜಯವನ್ನು ಗಳಿಸಲಿ ಅಂತ ಹೇಳ್ತಾ, ನಾವಿವತ್ತಿನ ದಿವಸ ಮೈ ಹಾಪ್ಕಾ TVM ಸರ್, ನಾನು ನಿಮ್ಮ TVM ಸರ್, ನಿಮಗೆಲ್ಲ ಗೊತ್ತೇ ಇದೆ. ಹಮಾರ ವಿಷಯ ಕೌನ್ ಸಾ ಹೈ, ಹಮ್ ಸಬ್ ಕಾ ವಿಷಯ ತೃತೀಯ ಭಾಷಾ ಹಿಂದಿ ವಿಷಯ. ನಮ್ಮೆಲ್ಲರ ವಿಷಯ ಇವತ್ತು ಹಿಂದಿ ವಿಷಯದ ಬಗ್ಗೆ. इस वीडियो में, आज के इस वीडियो में हिंदी पाठ पद्यों में से निबंध पाठ के बारे में आज ವಿಚಾರ करने का. ಇವತ್ತೆಲ್ಲ ನಾವು ನಿಬಂಧ ಪಾಠ ಯಾವುದು ಅಂತೇಳಿ ನೀವೆಲ್ಲ ಕುತೂಹಲದಿಂದ ನೋಡ್ತಾ ಇರೋದ್ರ ಜೊತೆಯಲ್ಲಿ ಈ ಒಂದು ನನ್ನ ಬ್ಯಾಕಲ್ಲಿ ಕಾಣ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಣ್ತಾ ಇರ್ತಕ್ಕಂಥ ಕರ್ನಾಟಕ ಮ್ಯಾಪನ್ನು ನೋಡಿದಾಗ ನಿಮಗೆಲ್ಲ ಗೊತ್ತಾಗಿದೆ. ನಾವು ಇವತ್ತಿನ ದಿವಸ ನಮ್ಮ ರಾಜ್ಯ ಆಗಿರ್ತಕ್ಕಂಥ ಕರ್ನಾಟಕದ ಹೆಮ್ಮೆಯ ಕನ್ನಡಿಗರಾಗಿರ್ತಕ್ಕಂಥ ನಾವು ಸಮಸ್ತ ಕರ್ನಾಟಕದ ಕಣ್ಮಣಿಗಳೇ, ಇವತ್ತಿನ ದಿವಸ ನಮ್ಮ ರಾಜ್ಯದ ಒಂದು ವಿಶೇಷತೆಯ ಬಗ್ಗೆ, ಏನು ವಿಶೇಷತೆ ಈ ಪಾಠದಲ್ಲಿ ನಮಗೆ ಕೊಟ್ಟಿದ್ದಾರೆ, ಯಾವುದಾದ್ರು ಪಾಠ ಅಂತೇಳಿ ನಾವು ನೋಡೋದಾದ್ರೆ, तृतीय भाषा हिंदी विषय के अंतर्गत कर्नाटक संपदा नामक एक निबंध पाठ है. इस पाठ की विधा क्या है? ಈ ಒಂದು ಪಾಠದ ವಿಧ ಅಂದರೆ ವಿಚ್ ಟೈಪ್ ಆಫ್ ಲೆಸನ್ ದಿಸ್, ಈ ಒಂದು ಪಾಠದ ಒಂದು ವಿಧ ಅಥವಾ ನಮೂನೆ ಯಾವುದಾಗಿದೆ ಅಂದರೆ ಪ್ರಬಂಧ ಶೈಲಿಯ ಪಾಠವಾಗಿದೆ. ಎಸ್ಸೆ ಟೈಪ್ ಆಫ್ ಲೆಸನ್ ದಿಸ್. कर्नाटक संपदा का मतलब क्या होता है? कर्नाटक संपदा ಅಂದ್ರೆ ಕರ್ನಾಟಕದ ಒಂದು ಸಂಪತ್ತು ಅಥವಾ ಕರ್ನಾಟಕದ ಒಂದು ಸಿರಿವಂತಿಕೆ, ಶ್ರೀಮಂತಿಕೆ ಏನಾಗಿದೆ, ಯಾವೆಲ್ಲ ಒಂದು ವಿಷಯದಲ್ಲಿ ನಾವು ಕರ್ನಾಟಕದ ಒಂದು ಸಿರಿ ಸಂಪತ್ತನ್ನು, ಕರ್ನಾಟಕದ ಒಂದು ಹಿರಿಮೆ ಗರಿಮೆಯನ್ನು ನಾವು ಈ ಒಂದು ಪಾಠದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಬರುವುದು. इस पाठ के बारे में सरल और संक्षिप्त और सुमधुर शैली में सारांश के रूप में पॉइंट वाइज अर्थात अंशों के रूप में ನಾವು ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನೋಟ್ ಮಾಡೋದ್ರ ಮುಖಾಂತರ ಮುಖ್ಯಾಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಮಕ್ಕಳೇ. ಓಕೆ, संकलित पाठांश है. इस पाठ एक संकलित पाठांश है. इस पाठ के लेखक ಅಥವಾ ಲೇಖिका के बारे में कोई विचार नहीं है. ಯಾವುದೇ ಈ ಪಾಠದ ಬಗ್ಗೆ ನಮಗೆ ಲೇಖಕ ಅಥವಾ ಲೇಖಕಿಯರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಅಂದರೆ ಇದು ಒಂದು ನಮಗೆ ಸಂಗ್ರಹಿತ ಗದ್ಯಾಂಶವಾಗಿದೆ ಅಂತ ನಾವು ತಿಳಿತಾ, ಕರ್ನಾಟಕದ ಒಂದು ನಕ್ಷೆಯನ್ನು ಕೂಡ ನೀವೆಲ್ಲ ಗಮನಿಸ್ತಾ ಇದ್ದೀರ ಮಕ್ಕಳೇ. ಈ ಕರ್ನಾಟಕದ ಪಾಠದ ಅಂದರೆ ಕರ್ನಾಟಕ ಸಂಬಂಧ ಪಾಠದಲ್ಲಿ ಯಾವೆಲ್ಲ ಶಬ್ದಾರ್ಥಗಳು ನಮಗೆ ನೋಡ್ಬೋದು ಅಂತೇಳಿ ನಾವು ಒಂದು ಸ್ವಲ್ಪ ಶಬ್ದಾರ್ಥಗಳ ಕಡೆ ನಾವು ಗಮನ ಹರಿಸೋಣ ಮಕ್ಕಳೇ. ಫಸ್ಟ್ ಒನ್ ಕ್ಯಾ ಹೈ? ಆಬಾದಿ ಕಾ ಅರ್ಥ ಹೈ ಜನಸಂಖ್ಯಾ, ಪಾಪ್ಯುಲೇಷನ್, ಜನಸಂಖ್ಯೆ ಅಂತ ನಾವು ತಿಳಿಬಹುದು. नेक्स्ट वन, सेकेंड वन, लहराना का अर्थ क्या होता है? तरंगित होना, ಅಂದರೆ ಅಲೆ ಅಲೆಯಾಗಿ ತರಂಗಿತಗೊಳ್ಳುತ್ತಕ್ಕಂಥದ್ದು ಅಂತೇಳಿ ನಾವು ಅರ್ಥೈಸ್ಕೋಬಹುದು. ಥರ್ಡ್ ಒನ್ ಹೈ ಸುಷ್ಮಾ का मतलब ಅತ್ಯಧಿಕ ಸುಂದರತಾ, ಬಹಳ ಸುಂದರತೆಯ, ವೆರಿ ಬ್ಯೂಟಿಫುಲ್ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. चौथा शब्द क्या है? गॉड का अंग्रेजी अर्थ क्या है? गॉड्स, अंग्रेजी में भी गॉड्स ಅಂದರೆ ಘಟ್ಟ ಪ್ರದೇಶಗಳು ಅಂತೆ, ಅಂದರೆ ಬಹಳ ದಟ್ಟವಾದ ಒಂದು ಗಿಡ ಮರಗಳಿಂದ ಕೂಡಿರ್ತಕ್ಕಂಥ ಒಂದು ಕಾನನ ಪ್ರದೇಶವನ್ನು ನಾವು ಗಾಡ್ಸ್ ಅಂತ, ಕಾನನ ಅಂದರೆ ಅರಣ್ಯ ಪ್ರದೇಶವನ್ನು ನಾವು ಆ ಥರ ಕರಿಬಹುದು ಮಕ್ಕಳೇ. ಓಕೆ, ಪಾಂಚವಾ ಶಬ್ದಕ್ಕೆ ದಿಗ್ಗಜ್. ದಿಗ್ಗಜ್ ಕೆ ಮತ್ಲಬ್ ಮಹಾನ್ ವ್ಯಕ್ತಿ ಅಂದರೆ ಗ್ರೇಟ್ ಪರ್ಸನ್ ಅಂತ ನಾವು ತಿಳಿಬಹುದು. ಅಂದರೆ ದಿಗ್ಗಜರು, ಹಿರಿಯರು ಅಂತ ನಾವು ಬಹಳ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನು ನಾವು ದಿಗ್ಗಜರು ಅಂತ ಕರಿಬಹುದು, ग्रेट पर्सन्स. सिक्स्थ वर्ड क्या है? प्रौद्योगिकी का अर्थ है तकनीकी. तकनीकी का अर्थ क्या होता है? ತಾಂತ್ರಿಕತೆಯ, ಟೆಕ್ನಾಲಜಿ, ಟೆಕ್ನಿಕಲಿ ಅಂತ ನಾವು ತಿಳಿಬಹುದು. ಈ ಪದಗಳ ಒಂದು ಬಳಕೆಯನ್ನು ನಾವು ಈ ಪಾಠದಲ್ಲಿ ನಾವು ನೋಡ್ತಾ ಹೋಗೋದ್ರ ಜೊತೆಯಲ್ಲಿ ಅರ್ಥವನ್ನು ತಿಳಿದಾಗ ನಮಗೆ ಪಾಠ ಬಹಳ ಅರ್ಥವಾಗುತ್ತೆ, ಬಹಳ ಅತ್ಯುತ್ತಮವಾಗಿ. सातवां शब्द क्या है? उपलब्धि. उपलब्धि का मतलब प्राप्ति अथवा सिद्धि, लभ्यवाद,
ಸಿಗ್ತಕ್ಕಂಥ, ಅವೈಲೇಬಲ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ನಾವು ಅರ್ಥ ಮಾಡ್ಕೊತೀವಿ. ಆಟವಾ ಶಬ್ದ ಹೈ ಪಟಲ್ का मतलब पर्दा, पर्दा मीन्स स्क्रीन, परदे ಅಂತ ನಾವು ಅರ್ಥೈಸ್ಕೋಬಹುದು. तरुवाया नेक्स्ट नौवा शब्द क्या है? धातु. धातु का अर्थ क्या होता है? ಖನಿಜ ಪದಾರ್ಥ. ಖನಿಜ ಪದಾರ್ಥಗಳು ಯಾವೆಲ್ಲ ಭೂ ಗರ್ಭದಲ್ಲಿ, ಭೂಮಿಯ ಆಳದಲ್ಲಿ ಸಿಗ್ತಾ ಇರ್ತಕ್ಕಂಥ ಅನೇಕ ಖನಿಜಾಂಶಗಳು, ಕಬ್ಬಿಣ, ತಾಮ್ರ, ಸತು, ಅಬ್ರಕ, ಇವೆಲ್ಲ ಪದಾರ್ಥಗಳನ್ನು ಸೇರಿ ನಾವು ಖನಿಜ ಪದಾರ್ಥಗಳಂತೆ ನಾವು ತಿಳಿಬಹುದು. 10वा ಶಬ್ದ ಕ್ಯಾ ಹೈ? ಇಸ್ಪಾತ್ ಮೀನ್ಸ್ ಫೌಲಾದ್, ಸ್ಟೀಲ್, ಉಕ್ಕು ಅಂತ ನಾವು ಅರ್ಥೈಸ್ಕೋಬಹುದು. ತರುವಾಯ ಮಕ್ಕಳೇ 11th वर्ड क्या है? विपुल. विपुल का मतलब क्या होता है? अधिक, ಹೆಚ್ಚಿನದಾದ ಅಂದ್ರೆ ಬಹಳಷ್ಟು ಅಂತೇಳಿ ನಾವು ತಿಳಿಬಹುದು. 12वा ಶಬ್ದಕ್ಕೆ ಆಗಾರ್ ಮೀನ್ಸ್ ಗರ್. ಹಿಂದಿ ಅರ್ಥ ಕ್ಯಾ ಹೈ? ಹಿಂದಿ ಟು ಹಿಂದಿ ಮೀನಿಂಗ್ ಗರ್ ಅಂತೇಳಿ ನಮಗೆ ಇಲ್ಲಿ ಶಬ್ದಾರ್ಥದಲ್ಲಿ ಪಾಠದ ಒಂದು ಶಬ್ದಾರ್ಥ ನಾವು ಗಮನಿಸಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಆಗಾರ ಅಂದ್ರೆ ಗಣಿ ಅಂತೇಳಿ ನಾವು ತಿಳಿಬಹುದು ಕನ್ನಡದಲ್ಲಿ. ಅಂದ್ರೆ ಬಹಳ ಬೃಹತ್ತಾಗಿ ಸಂಗ್ರಹ ಮಾಡ್ತಕ್ಕಂಥ ಒಂದು ಮನೆಯಂತಹ ಒಂದು ಸ್ಥಳ ಅಂತ ನಾವು ಅರ್ಥೈಸ್ಕೋಬಹುದು. ತರುವಾಯ इसके बाद 13वां शब्द है सिंचना का मतलब भिगोना और एक अर्थ भी है पानी देना. ಅಂದ್ರೆ ನೆನಾಗ್ತಕ್ಕಂಥದ್ದು ಅಂದ್ರೆ ಏನಪ್ಪಾ ಅಂದ್ರೆ ನೀರನ್ನು ಉಣಿಸ್ತಕ್ಕಂಥದ್ದು, ನೀರನ್ನು ಆಯಿಸ್ತಕ್ಕಂಥ, ತೇವಾಂಶವನ್ನು ಮಾಡ್ತಕ್ಕಂಥದ್ದು. ಪಾನಿ ಏನಂದ್ರೆ ನೀರನ್ನು ಕೊಡ್ತಕ್ಕಂಥದ್ದು. ಸಿಂಚನ ಅಂದ್ರೆ ಸ್ಪ್ರಿಂಕ್ಲ್ ಅಥವಾ ಡ್ರಿಪ್ ಇರಿಗೇಷನ್ ಅಂತ ನಾವು ಇಂಗ್ಲಿಷ್ನಲ್ಲಿ ಅರ್ಥೈಸ್ಕೊಂತೀವಿ. ತರುವಾಯ 14वां शब्द है ऊर्जा का मतलब शक्ति. शक्ति मीन्स एनर्जी इन इंग्लिश, एनर्जी कन्नಡ में ಶಕ್ತಿ ಅಂತ ನಾವು ತಿಳ್ಕೋಬಹುದು. ಪವರ್ ಅಂತ ಇನ್ನೊಂದು ಅರ್ಥದಲ್ಲಿ ನಾವು ಇಂಗ್ಲಿಷಲ್ಲಿ ನಾವು ನೋಡಬಹುದು. ಅಂದರೆ ವಿದ್ಯುತ್ ಶಕ್ತಿಯ ಒಂದು ಶಕ್ತಿಯ ಬಗ್ಗೆ ನಮಗೆ ಈ ಪಾಠದಲ್ಲಿ ಕೂಡ ಒಂದು ಅಂಶ ಬರುತ್ತೆ. 15वां है वास्तुकला का मतलब इमारत, मकान आदि बनाने की कला. ಕಟ್ಟಡ ಅಥವಾ ಒಂದು ಮನೆಯ ಒಂದು ಮುಂತಾದ ಒಂದು ಒಟ್ಟಾರೆ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತ, ಗೃಹಕ್ಕೆ ಸಂಬಂಧಪಟ್ಟಂತ ಒಂದು ತಯಾರಿಕೆಯ ಒಂದು ಕೌಶಲ್ಯಕ್ಕೆ, ಕಲೆಗೆ ನಾವು ವಾಸ್ತುಕಲೆ ಅಂತ ಕರೀಬೋದು. ಅಂದರೆ ಬಿಲ್ಡಿಂಗ್ ಸ್ಟ್ರಕ್ಚರ್, ಹೌಸ್ ಸ್ಟ್ರಕ್ಚರಿನ ಒಂದು ಏನು ಸ್ಕಿಲ್ ಇದೆಯೋ ಆ ಒಂದು ಸ್ಕಿಲ್ಲಿಗೆ ನಾವು ವಾಸ್ತುಕಲೆ, ವಾಸ್ತುಶಾಸ್ತ್ರ ಅಂತೇಳಿ ಇವತ್ತು ಎಲ್ಲ ಬಹಳ ಕಡೆ ಪ್ರಚಲಿತದಿಲ್ಲ. ಆ ವಾಸ್ತು ಪ್ರಕಾರನೇ ಮನೆ ಕಟ್ಟಬೇಕು ಅಂತೇಳಿ ಮನೆಯಲ್ಲೆಲ್ಲ ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಗಳು ಪ್ಲಾನನ್ನು ಮಾಡೋದು, ಮಾತಾಡೋದನ್ನು ನೀವೆಲ್ಲ ಗಮನಿಸಿರ್ತೀರ. ತರುವಾಯ 16th वर्ड है ಪ್ರತಿಮಾ का मतलब ಮೂರ್ತಿ, ಸ್ಟ್ರಕ್ಚರ್ ಅಂದರೆ ಒಂದು ಪ್ರತಿಮೆ ಅಂತ ನಾವು ಅರ್ಥೈಸ್ಕೊತಾ ಇದ್ದೀವಿ. ತರುವಾಯ ನಮಗೆ 17वां शब्द है ಅದ್ವಿತೀಯ ಮೀನ್ಸ್ ಜಿಸ್ಕೆ ಸಮಾನ್ ದೂಸರಾ ನಾ ಹೋ. ಅದ್ವಿತೀಯ ಅಂದರೆ ಇದಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ, ಅಂದರೆ ಬಹಳ ಅಮೋಘವಾದದ್ದು. ಅದ್ವಿತೀಯ ಅಂದರೆ ಮತ್ತೊಂದು ಇದಕ್ಕೆ ಸಾಟಿ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತೇಳಿ ನಾವು ಎರಡನೇ ದಿನ ಯಾವುದಿಲ್ಲ, ಇದೇ ಮೊದಲ ಒಂದು ವರ್ಣನೆಗೆ ಅಥವಾ ಅಮೋಘತೆಗೆ ಇದು ಸಾಟಿ ಆಗ್ತಕ್ಕಂಥದ್ದು ಅಂತೇಳಿ ನಾವು ಅರ್ಥೈಸ್ಕೊಳ್ತಾ 18वां शब्द है 18th वर्ड ಶ್ರೀವೃದ್ಧಿ का मतलब ಉನ್ನತಿ ಅಥವಾ ಪ್ರಗತಿ, ಡೆವಲಪ್ಮೆಂಟ್, ಪ್ರೋಗ್ರೆಸ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಂಡ್ರೆ ಕನ್ನಡದಲ್ಲಿ ಏನಪ್ಪ ಅಂದರೆ ಬೆಳವಣಿಗೆ, ಅಭಿವೃದ್ಧಿ, ವಿಕಾಸ ಅಂತೇಳಿ ನಾವು ಅರ್ಥೈಸ್ಕೊಂತ ಇಷ್ಟು ಶಬ್ದಾರ್ಥಗಳು ನಮಗೆ ಪಾಠವನ್ನು ಓದಿ ಅರ್ಥ ಮಾಡ್ಕೊಳೋದಕ್ಕೆ, ಜೊತೆಗೆ ಪಾಠದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಈ ಶಬ್ದಾರ್ಥಗಳು ನಮಗೆ ಬಹಳ ಸಹಾಯಕ ಅಂತೇಳಿ ನಾವು ತಿಳಿಬೋದು ಮಕ್ಕಳೇ. इस पाठ के बारे में संबंधित नोट्स और PYQ के बारे में इस वीडियो के नीचे का डिस्क्रिप्शन बॉक्स पर उपलब्ध है, सबको डाउनलोड कर लीजिए. ಲಿಂಕ್ ಪರ್ ಜಾಕೆ ಡೌನ್ಲೋಡ್ ಕರ್ಲು. ಲಿಂಕಲ್ಲಿ ನಾವು ಏನು ಕೊಟ್ಟಿರ್ತೇವೋ ಆ ಲಿಂಕಲ್ಲಿ ನೀವು ನೋಟ್ಸ್ ಸಪ್ರೇಟ್ ಇರುತ್ತೆ ಮತ್ತು PYQ ಸಪ್ರೇಟ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಟಡಿ ಮಾಡಿ, ಸ್ಕೋರ್ ಮಾಡಿ ಅಂತ ಹೇಳ್ತಾ ನಾವು ಹಾಗೆ ಮುಂದೆ ಹೋಗ್ತಾ ನಾವು ನೋಡೋದಾದರೆ ಸಮಸ್ತ ಕರ್ನಾಟಕದ ಕನ್ನಡ ಕಿಶೋರ ಕಿಶೋರಿಯರೇ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನೀವು ಕನ್ನಡಿಗರೇ ಅಂತ ನಾವು ಅರ್ಥೈಸ್ಕೊಳ್ತಾ ಈಗ पाठ का परिचय के बारे में अर्थात उद्देश्य, इस पाठ हमको पढ़ने के लिए या तो अध्ययन के लिए या तो अभ्यास करने के लिए क्यों रखा गया है. हर एक पाठ को हमको पढ़ने के लिए चुपके ना रखे हैं, बदले उद्देश्य के साथ हमको पाठ पढ़ने को दिया गया है. परीक्षा के लिए मात्र नहीं, ಕೇವಲ ಪರೀಕ್ಷೆಯಲ್ಲಿ ಬರೆದು ಅಂಕ ಗಳಿಕೆಗೆ ಮಾತ್ರ ನಮಗೆ ಯಾವುದೇ ಪಾಠ ಪದ್ಯಾಂಶಗಳನ್ನು ನಮಗೆ ಇಟ್ಟಿಲ್ಲ. ಈ ಪ್ರತಿಯೊಂದು ಪಾಠದಿಂದ ನಮಗೆ ಏನಾದರೂ ಒಂದು ಮಹತ್ವಪೂರ್ಣವಾದ ಒಂದು ಲರ್ನಿಂಗ್ಸ್ ಅಂದರೆ ಕಲಿಕೆ ಅಂತಕ್ಕಂಥದ್ದು ದೊರೆಯುತ್ತೆ ಅಂತ ನಾನು ಈಗಾಗಲೇ ನಿಮಗೆ ಭಾಳಷ್ಟು ಸಾರಿ ಪ್ರತಿ ಪಾಠ ಪದ್ಯಾಂಶದ ಒಂದು ಪರಿಚಯವನ್ನು ಮಾಡಿಕೊಡ್ತಾ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ನಿಮಗೂ ಕೂಡ ನಿಮಗೆ ಶಾಲೆಯಲ್ಲಿ ಹೇಳಿರ್ತಾರಲ್ವಾ. ಓಕೆ, इसके बारे में पाठ का परिचय
और उद्देश्य इस प्रकार दिया गया है, समझो बच्चे। ಪ್ರಸ್ತುತ ನಿಬಂಧ ದ್ವಾರ, ಪ್ರಸ್ತುತ ನಿಬಂಧ ಪಾಠ ಕೆ ದ್ವಾರ, ಪ್ರಸ್ತುತ ಈ ಒಂದು ನಿಬಂಧ ಪಾಠದ ಮೂಲಕ ಛಾತ್ರ ಮೀನ್ಸ್ ಸ್ಟೂಡೆಂಟ್ಸ್ ಕರ್ನಾಟಕ ಅತೀತ ವೈಭವ, ಕರ್ನಾಟಕದ ಒಂದು ಅತ್ಯಂತ ವೈಭವಪೂರ್ಣವಾಗಿರ್ತಕ್ಕಂಥ ವೆರಿ ಗ್ರ್ಯಾಂಡ್ನೆಸ್, ಓಕೆ, ವರ್ತಮಾನ ಪ್ರೌದ್ಯೋಗಿಕ ವಿಕಾಸ್, ಪ್ರಸ್ತುತ ಸಂದರ್ಭದ ಕರೆಂಟ್ ಟೈಮ್ ಅಟ್ ಪ್ರೆಸೆಂಟ್, ಪ್ರೌದ್ಯೋಗಿಕ ವಿಕಾಸ್ ಮೀನ್ಸ್ ತಾಂತ್ರಿಕತೆಯ ಒಂದು ಬೆಳವಣಿಗೆ ಅಥವಾ ಅಭಿವೃದ್ಧಿಯ ಬಗ್ಗೆ ನಮಗೆ, टेक्नोलॉजी डेवलपमेंट, उसके साथ साथ प्रकृति संपदा के साथ साथ प्रकृति अंदर नेचुरल रिचनेस के बारे में भी इस पाठ में प्रकाश डाला गया है। इस राज्य के महान व्यक्तियों की साधना का परिचय भी प्राप्त करते हैं। ಇಷ್ಟೆಲ್ಲ ಅಂಶಗಳನ್ನು ನಾವು ಈ ಪಾಠದ ಮೂಲಕ ಸಂಕ್ಷಿಪ್ತವಾಗಿ ನಾವು ತಿಳಿತಾ ಹೋಗಬಹುದು. ಪ್ರಾಕೃತಿಕ ಸಂಪತ್ತು, ಪ್ರಾಕೃತಿಕ ಸಿರಿತನ ಮತ್ತು ಈ ರಾಜ್ಯದ ಮಹಾನ್ ವ್ಯಕ್ತಿಗಳ ಒಂದು ಚಿಕ್ಕ ಪ್ರಯತ್ನ ಅಂದರೆ ಚಿಕ್ಕ ಪರಿಚಯವನ್ನು ನಾವು ಮಾಡ್ಕೋಬೋದು. ಜೊತೆಗೆ ಅವರ ಒಂದು ಸಾಧನೆಯ ಒಂದು ಪರಿಚಯ ಕೂಡ ನಮಗೆ ಆಗುತ್ತೆ. ಜೊತೆಗೆ ಹೆಚ್ಚಿನದಾದ ಒಂದು ವಿವರವಾದ ಒಂದು ವಿಷಯಾಂಶವನ್ನು ನೀವೆಲ್ಲ ಸೋಷಿಯಲ್ ಸ್ಟಡೀಸಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಇವರೆಲ್ಲರ ಬಗ್ಗೆ, ಎಲ್ಲ ಅಂಶಗಳ ಬಗ್ಗೆ, विज्ञान विषयದಲ್ಲಿ ಕೂಡ साइंस विथ सोशल सब्जेक्ट में भी अधिकतम जानकारी हासिल कर सकते हैं। उसके बाद हमने पाठ का सारांश की ओर जा सकते हैं। समरी ऑफ द लेसन इन पॉइंट्स वाइज, ओके। पाठದ ಸಾರಾಂಶವನ್ನು ಗಮನಿಸೋಣ। समरी इन हिंदी, हिंदी में यहाँ पॉइंट वाइज यहाँ दिया गया चित्र भी सबको दिख रहा है। ಎಲ್ಲರಿಗೂ ಈ ಚಿತ್ರಗಳು ಕೂಡ ಕಾಣ್ತಾ ಇವೆ ನೋಡಿ। ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಕೃತಿಕ ಸಂಪತ್ತಿನ ಒಂದು ವೈಚಿತ್ರ್ಯಗಳ ಒಂದು ಚಿತ್ರವನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ವಿ। फर्स्ट वन, पॉइंट नंबर 1 क्या है? कर्नाटक राज्य भारत देश के प्रगतिशील राज्य है। ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ನಮ್ಮ ದೇಶ ಯಾವುದಪ್ಪ ಅಂದರೆ ಭಾರತ ದೇಶದ ಒಂದು ಅಭಿವೃದ್ಧಿಶೀಲ ರಾಜ್ಯವಾಗಿದೆ। ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ಸ್ಟೇಟ್ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ। ಭಾರತದಲ್ಲಿ ಇದು ಕೂಡ ಒಂದು ಅಭಿವೃದ್ಧಿಶೀಲ ರಾಜ್ಯವಾಗಿದೆ ಅಂತ ನಾವು ತಿಳಿಬಹುದು। ಸೆಕೆಂಡ್ ಪಾಯಿಂಟ್ ಕ್ಯಾ ಹೈ? ಯಹಾ ಕಿ ಆಬಾದಿ ಲಗ್ಭಗ್ 6 ಕರೋಡ್ से ऊपर है। ಇಲ್ಲಿನ ಒಂದು ಜನಸಂಖ್ಯೆ, आबादी का अर्थ क्या होता है? आबादी का अर्थ है पॉपुलेशन। लगभग अर्थ क्या होता है? अप्रॉक्सीमेट, सरिसुमाರು 6 करोड़ से ऊपर है। मोर ದ್ಯಾನ್ 6 crore, 6 ಕೋಟಿಗಿಂತ ಹೆಚ್ಚಿನ ಒಂದು ಜನಸಂಖ್ಯೆ ಉಳ್ಳ ಒಂದು ರಾಜ್ಯ ನಮ್ಮ ಕರ್ನಾಟಕ ಅಂತೇಳಿ ನಾವು ಈ ಪಾಠದಲ್ಲಿ ಗಮನಿಸ್ತಾ ಹೋಗ್ತೀವಿ। ನೆಕ್ಸ್ಟ್ पॉइंट तीसरा और चौथा और पांचवा पॉइंट्स क्या है देखिए। कर्नाटक की प्राकृतिक सूक्ष्म नयन मनोहर है। कर्नाटकದ ಒಂದು ಪ್ರಾಕೃತಿಕ ಒಂದು ಸುಂದರತೆ, ಸುಷ್ಮಾ का अर्थ क्या होता है? ಸುಂದರತೆ। ಇಲ್ಲಿನ ಒಂದು ಕರ್ನಾಟಕದ ಒಂದು ಪ್ರಾಕೃತಿಕ ಒಂದು ನಿಸರ್ಗದತ್ತವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ರಮಣೀಯತೆ ನೋಡಲು ಕಣ್ಣಿಗೆ ಹಬ್ಬ। ನಯನ मनोहर मीन्स, नयन मीन्स अपने नेत्रों के लिए, आंखों के लिए मनोहर है, बहुत ही सुंदरता है। इसके बाद चौथा पॉइंट क्या है? पश्चिम में विशाल अरबी समुद्र लहराता है। हमारे कर्नाटक की नक्शा देखिए, ನಮ್ಮ ಕರ್ನಾಟಕದ ನಕ್ಷೆಯನ್ನು ನೋಡಿದರೆ ನಮಗೆ ಪಶ್ಚಿಮದ ದಿಕ್ಕಿನಲ್ಲಿ ವಿಶಾಲವಾದ ಒಂದು ಅರಬ್ಬಿ ಸಮುದ್ರ ಹರಿಯುವುದನ್ನು ನಾವು ಕಾಣಬಹುದು। उसके बाद पांचवा क्या है? इसी प्रांत में, ಈ ಒಂದು ಪ್ರಾಂತ್ಯದಲ್ಲೇ ದಕ್ಷಿಣ से उत्तर के छोर तक, ದಕ್ಷಿಣದಿಂದ ಉತ್ತರದ ತುದಿಯವರೆಗೆ, ದಕ್ಷಿಣದ ಒಂದು ದಿಕ್ಕಿನಿಂದ ಹಿಡಿದು ಉತ್ತರದ ತುದಿಯವರೆಗೆ ಫೈಲಿ ಮೀನ್ಸ್ ಹರಡಿರ್ತಕ್ಕಂಥ, ಹಬ್ಬಿರ್ತಕ್ಕಂಥ ಲಂಬಿ ಪರ್ವತಮಾಲಾ ಓಂಕ ಪಶ್ಚಿಮಿ ಘಾಟ್ कहते हैं। ಲಂಬಿ ಮೀನ್ಸ್ ಉದ್ದನೆಯ ಪರ್ವತಮಾಲೆಗಳಂದರೆ ಬೆಟ್ಟ ಸಾಲುಗಳನ್ನು ನಾವು ಈ ಒಂದು ಉದ್ದನೆ ಅಂದರೆ ದಕ್ಷಿಣದಿಂದ ಉತ್ತರದ ಕಡೆ, ಮೇಲ್ಭಾಗದ ಕಡೆ ಅಂದರೆ ಕರಾವಳಿಯ ಭಾಗದಲ್ಲಿ ಹಬ್ಬಿರ್ತಕ್ಕಂಥ ಈ ಬೆಟ್ಟ ಸಾಲುಗಳಿಗೆ ನಾವು ಏನಂತ ಕರೆಯಬಹುದಪ್ಪ ಅಂದರೆ ನಿಮಗೆಲ್ಲ ಸೋಷಿಯಲ್ ಸ್ಟಡೀಸಲ್ಲಿ ಹೇಳಿರ್ತಾರೆ ಸೋಷಿಯಲ್ ಟೀಚರು, ಪಶ್ಚಿಮ ಘಟ್ಟ ಪ್ರದೇಶಗಳು, ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತಲೂ ಕೂಡ ಇದಕ್ಕೆ ನಾವು ಕರಿಬಹುದು। ನೀವೆಲ್ಲ ಈ ಪಾಠ ನಿಮಗೆ ಭಾಳ ಸೊಗಸಾಗಿದೆ ಅಂದ್ಕೊತೀನಿ। छठवां अंश है, 6th पॉइंट, इन्हीं घाटों को कुछ भाग सह्याद्री कहलाता है। ನಾನು ಈಗಾಗಲೇ ಹೇಳಿದೆ, ಇಲ್ಲಿನ ಒಂದು ಕೆಲವು ಘಟ್ಟ ಪ್ರದೇಶಗಳನ್ನು, ಬೆಟ್ಟ ಶ್ರೇಣಿಗಳನ್ನು ನಾವು ಸಹ್ಯಾದ್ರಿ ಅಂತಲೂ ಕೂಡ ಕರಿಬಹುದಾಗಿದೆ। ದಕ್ಷಿಣ ಮೇನ ನೀಲಗಿರಿ ಕಿ ಪರ್ವತಾವಲಿಯ ಶೋಭಾಯಮಾನ, ಮತ್ತು ದಕ್ಷಿಣದಲ್ಲಿ ನೀಲಗಿರಿಯ ಒಂದು ಬೆಟ್ಟ ಶ್ರೇಣಿಗಳನ್ನು ನಾವು ನೋಡಿದರೆ ಅವು ಬಹಳ ಶೋಭಾಯಮಾನವಾಗಿದೆ, ಕಂಗೊಳಿಸುವಂತಿದೆ, ಅತ್ಯಾಕರ್ಷಕವಾಗಿದ್ದಾವೆ, ವೆರಿ ಅಟ್ರಾಕ್ಟಬಲ್। ಓಕೆ, ಅರ್ಥವಾಯ್ತಲ್ವಾ? ಅರ್ಥ ಆಗಿದ್ರೆ ನಾವು ಮುಂದಿನ ಪಾಯಿಂಟ್ ನಾವು ಗಮನಿಸೋದಾದ್ರೆ ಮಕ್ಕಳೇ, ಇಲ್ಲಿ ಕೆಲವೊಂದು ಚಿತ್ರಗಳು ನಿಮಗೆ ಕಾಣ್ತಾ ಇದೆ ಅಲ್ವಾ? ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರೆ ಕನ್ನಡದ ಒಂದು ಲಿಪಿ, ಜೊತೆಗೆ ಇಲ್ಲಿ ಕೆಲವೊಂದು ತಾಂತ್ರಿಕ ಸಂಸ್ಥೆಗಳು, ನಮ್ಮ ಭಾರತದ ಅತ್ಯಂತ ಉಚ್ಚತಮ
ಶ್ರೇಯ ಏನೆಲ್ಲ ಒಂದು ವಿಷಯಾಂಶಗಳನ್ನು ನಾವು ತಿಳಿಬೋದು ನೋಡಿ ಮಕ್ಕಳೇ. 7th ಪಾಯಿಂಟ್, कर्नाटक में कन्नड़ भाषा बोली जाती है. कौन सी भाषा बोली जाती है हमारे कर्नाटक में? कन्नड़ भाषा बोली जाती है. ನಮ್ಮ ಕರ್ನಾಟಕದಲ್ಲಿ ಯಾವ ಭಾಷೆನ ನಾವು ಮಾತಾಡ್ತಾ ಇದ್ದೀವಿ, ಮಾತನಾಡಲಾಗುತ್ತದೆ, ಕನ್ನಡ ಭಾಷೆಯನ್ನು ಮಾತನಾಡಲಾಗುತ್ತದೆ. और इसकी राजधानी बेंगलुरु है. हमारी कर्नाटक की राजधानी ಬೆಂಗಳೂರು है. ನಮ್ಮ ಕರ್ನಾಟಕದ ಒಂದು ರಾಜಧಾನಿ ಯಾವುದಾಗಿದೆ? ಬೆಂಗಳೂರು ಆಗಿದೆ. 8वां ಪಾಯಿಂಟ್, यहाँ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ भी है. ಇಲ್ಲಿ ನಮಗೆ ಭಾರತದ ಒಂದು ವಿಜ್ಞಾನ ಸಂಸ್ಥೆ ಕೂಡ ಇಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೇಳಿ ನಾವು ತಿಳಿಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಗೆ HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, HMT ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್, और ITI ಅಂದರೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, BHEL ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BEL ಭಾರತ್ ಎಲೆಕ್ಟ್ರಾನಿಕಲ್ ಲಿಮಿಟೆಡ್ ಆದಿ ಜೈಸಿ ಬೃಹತ್ ಸಂಸ್ಥೆ. ಇಂತಹ ಒಂದು ಬೃಹತ್ ಸಂಸ್ಥೆಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ನೆಲೆಯಾಗಿದ್ದಾವೆ. ಇವುಗಳ ಒಂದು ವಿಸ್ತೃತ ರೂಪವನ್ನು ಕೂಡ ನೀವು ತರುವಾಯಲ್ಲಿ ಗಮನಿಸ್ತೀರಾ. हमारी राजधानी को बेंगलुरु को एक नाम भी दिया गया है. वो नाम क्या है? सिलिकॉन सिटी भी कहा जाता है. इस कर्नाटक के राजधानी बेंगलुरु को, ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ನಾವು ಸಿಲಿಕಾನ್ ಸಿಟಿ ಅಂತಲೂ ಕೂಡ ಈ ಒಂದು ತಾಂತ್ರಿಕತೆಯ ಒಂದು ಅನೇಕ ಸಂಸ್ಥೆಗಳ ಒಂದು ಹಿರಿಮೆ ಗರಿಮೆಯ ಫಲವಾಗಿ ಸಿಲಿಕಾನ್ ಸಿಟಿ ಅಂತಲೂ ಕೂಡ ನಾವು ಕರಿಬಹುದು. HAL ಇದೆ ನಮಗೆ ಬಹಳ, ಮತ್ತು ಹಿರಿಮೆಯಾಗಿರ್ತಕ್ಕಂಥ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಮತ್ತು ಕಬ್ಬನ್ ಪಾರ್ಕಲ್ಲಿ ನಾವು ನೋಡ್ಬೋದು HMT ಕಂಪನಿಯ ಒಂದು ಏನು ಊದೋಟದಲ್ಲಿ ನಮಗೆ ಹೂನಲ್ಲೇ ಸಿಂಗಾರ ಮಾಡಿರ್ತಕ್ಕಂಥ ಒಂದು ಗಡಿಯಾರವನ್ನು ನೆಲದಲ್ಲೇ ಹಾಕಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ITIನ ಒಂದು ಈ ಒಂದು ಸಿಂಬಲನ್ನು ನೀವು ಗಮನಿಸ್ತಾ ಇದ್ದೀರಾ. ಓಕೆ ಮಕ್ಕಳೇ, ಮತ್ತು ನಮ್ಮ ಭಾರತ ದೇಶದ ರಾಜ್ಯ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಬೆಂಗಳೂರು ಎಲ್ಲಿದೆ ಅಂತೇಳಿ ಬೆಂಗಳೂರಿನ ಒಂದು ನಕ್ಷೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಓಕೆ ಮಕ್ಕಳೇ, ಹಾಗೆ ನಾವು ಅವುಗಳ ಒಂದು ವಿಸ್ತೃತ ರೂಪ ಅಂದರೆ ಅಬ್ರಿವೇಷನ್ಸ್ ಅನ್ನು ಗಮನಿಸಿದರೆ HAL ಅಂದರೆ ನಾನು ಈಗ ಹೇಳಿದೆ, ನಾನು HAL ಮೀನ್ಸ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ನೆಕ್ಸ್ಟ್ ಒನ್ HMT ಮೀನ್ಸ್ ಹಿಂದೂಸ್ತಾನ್ ಮಷಿನ್ ಟೂಲ್ಸ್, ITI मीन्स इंडियन टेलीफोन इंडस्ट्रीज. ओके, BEL का अर्थ क्या होता है? भारत इलेक्ट्रॉनिक्स लिमिटेड अंतೇಳಿ. BHEL मीन्स ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇಷ್ಟು ಮಹತ್ತರವಾಗಿರ್ತಕ್ಕಂಥ ಸಂಸ್ಥೆಗಳನ್ನು ಕರ್ನಾಟಕದಲ್ಲಿ ನಾವು ಕಾಣ್ತಾ ಹೋಗ್ಬೋದು. 10वां अंश क्या है? सर CV रामन हमारे कर्नाटक राज्य में महान व्यक्तियों का भी श्रेय है. उन व्यक्तियों में से सर CV रामन भी एक है विज्ञान क्षेत्र में, वैज्ञानिक क्षेत्र में, और एक सर एम विश्वेश्वरಯ್ಯ जी. ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ನೋಡಬಹುದು. ಜೊತೆಗೆ ಡಾಕ್ಟರ್ CNR ರಾವ್ ರವರನ್ನು ಗಮನಿಸುವುದು. ಇಂಜಿನಿಯರ್ ಆಗಿರ್ತಕ್ಕಂಥ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು, ಜೊತೆಗೆ ಸರ್ CV ರಾಮನ್ ರವರು ವಿಜ್ಞಾನ ಕ್ಷೇತ್ರಕ್ಕೆ ಅವರ ಒಂದು ಮಹತ್ತರ ಕೊಡುಗೆಯನ್ನು ಗಮನಿಸುವುದು. CNR ರಾವ್ ರವರು ಅಂದರೆ ಉಪಗ್ರಹ ಕ್ಷೇತ್ರದಲ್ಲಿ ಇಸ್ರೋದಲ್ಲಿ ಯಾವ ರೀತಿ ಇವರ ಒಂದು ಕಾರ್ಯ ಇತ್ತು ಅಂತೇಳಿ ನೀವು ಸೈನ್ಸಲ್ಲೆಲ್ಲ ಗಮನಿಸಿದ್ದೀರಾ, ಗೊತ್ತಾಯ್ತಲ್ವರ. ಇಂಡಿಯನ್ ಸ್ಯಾಟಲೈಟ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿ ನಾವು ಇಸ್ರೋದ ಒಂದು ವಿಸ್ತೃತ ರೂಪವನ್ನು ನಾವು ಗಮನಿಸ್ಬೋದು. ಜೊತೆಗೆ ನಮಗೆ ಡಾಕ್ಟರ್ ಶಕುಂತಲಾ ದೇವಿ ಗಣಿತ ಮಾತನಾಡುವ ಒಂದು ಕಂಪ್ಯೂಟರ್ ಅಂತ ಈಕೆಯನ್ನು ನಾವು ತಿಳಿಬಹುದು. ಇಂತಹ ಮಹಾನ್ ದಿಗ್ಗಜರು ವೈಜ್ಞಾನಿಕ ಕ್ಷೇತ್ರ ಮೇ, ಅವ್ರು ವೈಜ್ಞಾನಿಕ ಮೀನ್ಸ್ ಸೈಂಟಿಫಿಕ್ ವಿಜ್ಞಾನ ಕ್ಷೇತ್ರದಲ್ಲಿ, ತथा ಪ್ರೌದ್ಯೋಗಿಕಿ ಕ್ಷೇತ್ರ ಮೇ ನಾರಾಯಣಮೂರ್ತಿನೇ ಅಂದರೆ ತಾಂತ್ರಿಕತೆ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ, ಉದ್ಯಮ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ನಾರಾಯಣಮೂರ್ತಿಯನ್ನು ನಾವು ನೋಡಬಹುದು. अपनी महत्तर उपलब्धियों से कर्नाटक को विश्व पटल पर अंकित किया है. ಇವರ ಒಂದು ಬಹಳ ಮಹತ್ವಪೂರ್ಣವಾದ ಒಂದು ಇವರ ಒಂದು ಕೊಡುಗೆಗಳ ಮೂಲಕ, ಲಭ್ಯತೆಗಳ ಮೂಲಕ ಕರ್ನಾಟಕವನ್ನು ವಿಶ್ವದ ಒಂದು ಭೂಪಟದಲ್ಲಿ ಬಹಳ ಚೆನ್ನಾಗಿ ಇವರು ಕರ್ನಾಟಕಕ್ಕೆ ಒಂದು ಸ್ಥಾನವನ್ನು ಬಹಳ ಎಲ್ಲರೂ ಗಮನಿಸುವಂತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ 12th ಪಾಯಿಂಟ್ क्या है? सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है. CNR ರಾವ್ ಅವರಿಗೆ ಅವರ ಒಂದು ಸಾಧನೆಗೆ ಸರ್ವೋಚ್ಚ ಅತ್ಯುನ್ನತ ಪುರಸ್ಕಾರವಾಗಿರ್ತಕ್ಕಂಥ ಭಾರತ ರತ್ನ ಅವಾರ್ಡ್ ಕೂಡ ಸಿಕ್ಕಾಯಿತು. ಯಾವಾಗ? 2013ರಲ್ಲಿ. ನೆಕ್ಸ್ಟ್ 13th ಒನ್ ಪಾಯಿಂಟ್ क्या है? यह सोना तांबा ಲೋಹ ಆದಿ ಕೈ ಪ್ರಕಾರ ಕಿ ಉಪಯೋಗಿ ಧಾತುಯೇ ಮಿಲ್ತಿಯೇ. ಇಲ್ಲಿ ನಾವು ಭೂಗರ್ಭದಲ್ಲಿ, ಭೂಮಿಯ ಆಳದಲ್ಲಿ ಏನೆಲ್ಲ ಒಂದು ಖನಿಜ ಸಂಪನ್ಮೂಲಗಳನ್ನು ನಾವು ನೋಡ್ಬೋದು. ಇಲ್ಲಿ ಬಂಗಾರ,
ಮತ್ತು ತಾಮ್ರ, ಕಂಚು, ಹಿತ್ತಾಳೆ, ಕಬ್ಬಿಣ ಮುಂತಾದ ಅನೇಕ ರೀತಿಯ ಉಪಯೋಗವುಳ್ಳ ಒಂದು ಧಾತುಗಳನ್ನು ಅಂದರೆ ಖನಿಜ ಸಂಪನ್ಮೂಲಗಳು ಕೂಡ ಸಿಗುತ್ತವೆ, ದೊರೀತವೆ. 14th ಒನ್ 14ನೇ ಅಂಶ ನಾವು ಗಮನಿಸೋದಾದರೆ, ಭದ್ರಾವತಿ ಮೇ ಕಾಗಜ್ ಲೋಹೆ और इस्पात के बड़े ಕಾರ್ಖಾನೆ ಹೈ. ಇನ್ನು ನಾವು ಶಿವಮೊಗ್ಗ ಜಿಲ್ಲೆಯ ಸನಿಹದಲ್ಲಿರತಕ್ಕಂಥ ಭದ್ರಾವತಿಯಲ್ಲಿ ನಾವು ನೋಡೋದಾದರೆ ಕಾಗಜ್ ಮೀನ್ಸ್ ಕಾಗದ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೂಡ ಅಲ್ಲಿ ಇದ್ದಾವೆ, ಸ್ಥಾಪನೆಯಾಗಿ ಕಾರ್ಯಾನ್ವಿತವಾಗಿದ್ದಾವೆ. 15 ಅಂಶ ಕ್ಯಾ ಹೈ, ಇಸ್ಕೆ ಅಲಾವ ಇವೆಲ್ಲ ಇವುಗಳ ಹೊರತಾಗಿ ಕರ್ನಾಟಕ ಮೇ ಚೀನಿ, ಸಿಮೆಂಟ್, ರೇಷಮ್ ಅವ್ರ ಕಾಗಜ್ ಉತ್ಪಾದನೆಗೆ ಅನೇಕ ಕಾರ್ಖಾನೆ ಹೈ. ಭದ್ರಾವತಿಯಲ್ಲಿ ನಾವು ಕಾಣ್ತಕ್ಕಂಥ ಒಂದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಕಾಗದ ಕಾರ್ಖಾನೆ ಹೊರತಾಗಿ ಕರ್ನಾಟಕದಲ್ಲಿ ಇನ್ನೂ ಯಾವೆಲ್ಲ ಕಾರ್ಖಾನೆಗಳಿದಾವೆ ಅಂದರೆ, ಕೈಗಾರಿಕೆಗಳಿದಾವಪ್ಪ ಅಂದರೆ, ಚೀನಿ ಮೀನ್ಸ್ ಸಕ್ಕರೆ, ಶುಗರ್ ಫ್ಯಾಕ್ಟ್ರಿಗಳನ್ನು ನೋಡ್ಬೋದು, ಸಿಮೆಂಟ್ ಫ್ಯಾಕ್ಟ್ರಿ, ರೇಷ್ಮೆಯ ಒಂದು ಕೈಗಾರಿಕೆಗಳು, ಜೊತೆಗೆ ಕಾಗದ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಅನೇಕ ಕಾರ್ಖಾನೆಗಳನ್ನು ನಾವು ಗಮನಿಸ್ಬೋದು ಅಂತೇಳಿ ಎಲ್ಲ ಅಂಶಗಳನ್ನು ನಾವು ತಿಳಿತಾ ಹೋಗ್ತಾ ಮತ್ತೆ ನಾವು 16ನೇ ಅಂಶದಲ್ಲಿ ಏನು ತಿಳಿತೀವಪ್ಪ ಅಂದರೆ, ಕರ್ನಾಟಕ ಮೇ ಚಂದನ್ ಕಿ ಪೇಡ್ ವಿಪುಲ ಮಾತ್ರಾ ಮೇ ಹೈ. ಮತ್ತೆ ನಾವು ಭೂಗರ್ಭದಲ್ಲಿರ್ತಕ್ಕಂಥ ಅನೇಕ ಖನಿಜ ಪದಾರ್ಥಗಳನ್ನು ತಿಳಿದ ತರುವಾಯ ಭೂಮಿಯ ಮೇಲ್ಭಾಗದಲ್ಲಿ ಎಂತಹ ಒಂದು ವನಸಿರಿ ಇದೆ, ಅಂತಹ ಒಂದು ಪ್ರಾಕೃತಿಕ ಸಂಪತ್ತನ್ನು ನಾವು ಗಮನಿಸ್ಬೋದು. ಸಸ್ಯ ಕ್ಷೇತ್ರದಲ್ಲಿ ಅಂದರೆ ವೃಕ್ಷ ಕ್ಷೇತ್ರದಲ್ಲಿ ನಾವು ನೋಡಿದ್ರೆ ಕರ್ನಾಟಕದಲ್ಲಿ ಚಂದನ್ ಮೀನ್ಸ್ ಶ್ರೀಗಂಧದ ಒಂದು ವೃಕ್ಷಗಳು ಬಹಳ ಸಂಖ್ಯೆಯಲ್ಲಿದ್ದಾವೆ. ವಿಪುಲ ಮಾತ್ರಾ ಮೇ ಹೈ. 17 ಪಾಯಿಂಟ್ ಕ್ಯಾ ಇಸ್ಲಿಯೇ ದೇರ್ ಫೋರ್, ಆದ್ದರಿಂದ ಕರ್ನಾಟಕ ಚಂದನ್ ಕ ಆಗಾರ್ ಕ್ಯಾ ಆತೆ, ಆದ್ದರಿಂದ ಕರ್ನಾಟಕವನ್ನು ಶ್ರೀಗಂಧದ ಬೀಡು ಅಂತ ಕರೀತಾರೆ, ಶ್ರೀಗಂಧದ ನಾಡು ಅಂತ, ಗಂಧದ ನಾಡು, ಗಂಧದ ಗುಡಿ ಅಂತೇಳಿ. ಹಾಗಾಗಿ ಈ ಹೆಸರಲ್ಲೇ 2-3 ಚಿತ್ರಗಳು ಬಂದು ಅಲ್ವಾ, ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ಅವರ ಮಕ್ಕಳವರೆಗೂ ಕೂಡ ಗಂಧದ ಗುಡಿ ಅಂತೇಳಿ ನಾವು ಭಾಗ 1, ಭಾಗ 2 ಮತ್ತು ಒಂದು ಪುನೀತ್ ರಾಜ್ಕುಮಾರ್ ಕೂಡ ಒಂದು ಡಾಕ್ಯುಮೆಂಟ್ರಿಯನ್ನು ಕೂಡ ನಿಮಗೆ ಕೊಟ್ಟೋಗಿದ್ದಾರಲ್ವಾ ಸಂಪತ್ತಿನ ಬಗ್ಗೆ. ತರುವಾಯ 18 ಅಂಶ ಕ್ಯಾ ಹೈ, ಯಹ ಚಂದನ್ ಕಾ ತೇಲ್ ಸಾಬೂನ್ ತಥಾ ಕಲಾಕೃತಿಯಾ ಭಿ ಬನಾಯಿ ಜಾತಿ ಹೈ. ಇಲ್ಲಿ ಶ್ರೀಗಂಧದಿಂದ ಯಾವ ರೀತಿಯ ಒಂದು ಉತ್ಪಾದನೆಯ ಒಂದು ಉತ್ಪನ್ನಗಳನ್ನು ನಾವು ಗಮನಿಸ್ಬೋದು ಅಂದರೆ, ಚಂದನದ ಎಣ್ಣೆಯನ್ನು, ಶ್ರೀಗಂಧದ ಎಣ್ಣೆ ಜೊತೆಗೆ ಸಾಬೂನ್, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ನಾವು ಗಮನಿಸ್ಬೋದು. ಮೈಸೂರು ಸ್ಯಾಂಡಲ್ ಸೋಪು, ಅಗರಬತ್ತಿಗಳು, ನಾನಾ ಮತ್ತು ಪ್ರಾಡಕ್ಟ್ಗಳನ್ನು ನಾವು ಗಮನಿಸ್ತೀವಿ. ಜೊತೆಗೆ ಕಲಾಕೃತಿಗಳನ್ನು ಅಂದರೆ ಶ್ರೀಗಂಧದ ಒಂದು ಅನೇಕ ಕಲಾಕೃತಿಗಳು ಅಂದರೆ ದೇವರ ವಿಗ್ರಹ ಇರ್ಬೋದು, ಮತ್ತು ಡೋರ್ ಇರ್ಬೋದು, ಮತ್ತು ಅನೇಕ ಟೇಬಲ್ ಮೇಜುಗಳಿರ್ಬೋದು, ಅವೆಲ್ಲ ಕೂಡ ಮಾಡಲಾಗುತ್ತದೆ ಅಂತ ನಾವು ತಿಳಿತಾ ಹೋಗ್ಬೋದು. ನೋಡಿ, ಶ್ರೀಗಂಧದ ಮರದ ಒಂದು ಚಿತ್ರವನ್ನು ನಾವು ಕಾಣ್ತಾ ಇದ್ದೀವಿ. ತರುವಾಯ ನೆಕ್ಸ್ಟ್ ಪಾಯಿಂಟ್ ಕ್ಯಾ ಹೈ, 19वां अंश है, कर्नाटक में ಕಾವೇರಿ, ಕೃಷ್ಣ, ತುಂಗಭದ್ರಾ ಆದಿ ಅನೇಕ ನದಿಯ ಬ್ಯಾತಿ. ಕರ್ನಾಟಕದಲ್ಲಿ ನಾವು ನದಿಗಳನ್ನು ನೋಡೋದಾದರೆ ಯಾವೆಲ್ಲ ನದಿಗಳು ಇರುತ್ತವೆ, ಅನೇಕ ನದಿಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಕಾವೇರಿ ನದಿಯನ್ನು ನಾವು ನೋಡ್ಬೋದು. ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಗಳು ಇನ್ನೂ ಮುಂತಾದ ಅನೇಕ ನದಿಗಳು ಇಲ್ಲಿ ಹರಿಯತೊಡಗ್ತವೆ. ಮತ್ತು ಡ್ಯಾಮ್ ಕೂಡ ನಾವು ಕಾಣ್ತೀವಿ, KRS ಡ್ಯಾಮ್ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು. ಓಕೆ, इन नदियों से क्या उपयोग है, यहाँ के किसानों को बहुत उपयोग है. 20वां अंश से समझो, इनसे हजारों एकड़ जमीन सिंची जाती है. ಇಲ್ಲಿ ಇವುಗಳಿಂದ, ಈ ನದಿಗಳಿಂದ ಸಾವಿರಾರು ಎಕರೆ ಭೂಪ್ರದೇಶ ನೀರಿನಿಂದ ಏನಾಗುತ್ತಪ್ಪ ಅಂದರೆ ಕೃಷಿ ಕ್ಷೇತ್ರಕ್ಕೆ ಬಳಕೆ ಆಗೋದಕ್ಕೆ ಈ ನೀರು ಹಾಯಿಸಲಾಗುತ್ತದೆ, ಈ ನೀರನ್ನು ಬಳಸಲಾಗುತ್ತೆ ಅಂತ ನಾವು ತಿಳಿಬೋದು. ತರುವಾಯ 21वां अंश है, 21 पॉइंट ಏನಪ್ಪ ಅಂದರೆ, इसके अलावा इन नदियों के जलाशयों की सहायता से ऊर्जा उत्पादन केंद्र भी स्थापित किए गए हैं. ಇವುಗಳ ಹೊರತಾಗಿ ಈ ನದಿಗಳಿಂದ ನಾವು ನದಿಯ ನೀರಿನ ಒಂದು ಬಳಕೆಯನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮಾಡೋದ್ರ ಜೊತೆಗೆ ಜಲಾಶಯಗಳು ಅಂದರೆ ಅಣೆಕಟ್ಟೆಗಳ ಒಂದು ಸಹಾಯದಿಂದ ವಿದ್ಯುತ್ ಉತ್ಪಾದನೆಯ ಊರ್ಜಾ ಉತ್ಪಾದನೆ ಮೀನ್ಸ್ ಪವರ್ ಪ್ರೊಡಕ್ಷನ್ ಸೆಂಟರ್ ಆಲ್ಸೋ ಸ್ಥಾಪಿತ किए गए. ವಿದ್ಯುತ್ ಉತ್ಪಾದನಾ ಕ್ಷೇತ್ರಗಳನ್ನು ನಾವು ಇಲ್ಲಿ ಸ್ಥಾಪನೆ ಆಗಿರೋದನ್ನು ನಾವು ಗಮನಿಸ್ಬೋದು. ಜೋಗ್ ಜಲಪಾತ ಹತ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ, ಕೈಗಾ ಮತ್ತು ಇನ್ನೂ ಅನೇಕ ಜಲಾಶಯಗಳ ಹತ್ರ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನಾವು ಗಮನಿಸ್ಬೋದು. ನಿಮ್ಮ ಸೋಷಿಯಲ್ ಸ್ಟಡೀಸಲ್ಲಿ ಹೆಚ್ಚಿನ ವಿವರಣೆ ನಿಮಗೆ ಸಿಗುತ್ತೆ. 22वां अंश क्या है, ಜೋಗ್, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ, ಈಗೇನು ಹೇಳಿದ್ನಲ್ಲ, ಎಲ್ಲ ಒಂದು ಜಲಾಶಯಗಳ ಬಳಿ ಜೋಗ್ ಹತ್ರ ಅಬ್ಬಿ ಮತ್ತು ಅಬ್ಬೆ ಅಂತೇಳಿ, ಗೋಕಾಕ್ ಮತ್ತು ಶಿವನ ಸಮುದ್ರ ಆದಿ ಜಲಪ್ರಪಾತ ಮುಂತಾದ ಅನೇಕ ಜಲಪಾತಗಳು ಕೂಡ ಮನಮೋಹಕ್ ಮೀನ್ಸ್ ನೋಡೋಕ್ಕೆ ಬಹಳ
ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಕ್ಕಂಥ ಒಂದು ಜಲಪಾತಗಳು ಕೂಡ ಆಗಿದ್ದಾವೆ ನೋಡಿ ಮಕ್ಕಳೇ. ಆ ಜಲಾಶಯಗಳ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ತರುವಾಯ ನಾವು ನೋಡೋದಾದ್ರೆ ನೆಕ್ಸ್ಟ್ ಪಾಯಿಂಟ್ ಕ್ಯಾ ಹೈ, ಇನ್ ಚಿತ್ರೋं के साथ 30 ಅಂಶ ಹೈ. ಈ ಚಿತ್ರಗಳ ಈ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕೊಡ ಮಾಡಲಾಗಿದೆ. 23ನೇ ಅಂಶ ಆಗಿ ನಾವು ನೋಡೋದಾದ್ರೆ ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಅನೋಖಿ ಹೈ. ಕರ್ನಾಟಕದ ರಾಜ್ಯದ ಒಂದು ಶಿಲ್ಪಕಲೆಯ ಕುರಿತಾಗಿ ನಾವು ನೋಡೋದಾದ್ರೆ ಇಲ್ಲಿನ ಒಂದು ಶಿಲ್ಪಕಲೆ ಬಹಳ ಅನುಪಮವಾಗಿದೆ. ಅನೋಖಿ ಮೀನ್ಸ್ ಅತ್ಯಂತ ಸುಂದರ ಹೈ, ಬಹುತ್ ನಿರಾಲಾ ಹೈ, ನಿರಾಲಿ ಹೈ. 24 अंश यह बादामी ಐಹೊಳೆ पट्टदकल्लू में जो मंदिर है उनकी ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ ಹೈ. ಇಲ್ಲಿ ನಾವು ಗಮನಿಸಿದರೆ ಬಾದಾಮಿಯನ್ನ, ಐಹೊಳೆಯನ್ನ ಮತ್ತೆ ಪಟ್ಟದಕಲ್ಲು ಈ ಪ್ರದೇಶಗಳಲ್ಲಿ ಯಾವ ಮಂದಿರಗಳಿದಾವೋ ಆ ಮಂದಿರಗಳ ಒಂದು ಶಿಲ್ಪಕಲೆ ಮತ್ತು ವಾಸ್ತುಕಲೆ ಬಹಳ ಅದ್ಭುತವಾಗಿದೆ, ಬಹಳ ವಂಡರ್ಫುಲ್ ಆಗಿದೆ. ನೆಕ್ಸ್ಟ್ 25 ಅಂಶಕ್ಕೆ ಹೈ. ಇನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಅವನ್ನೆಲ್ಲ ಗಮನಿಸ್ಬೋದು, ಬಾದಾಮಿ, ಐಹೊಳೆ ಮತ್ತೆ ಪಟ್ಟದಕಲ್ಲು, ಇನ್ನು ಅನೇಕ ಅಲ್ಲಿ ನಾವು ಗಮನಿಸ್ತೀವಿ ಅಲ್ವರ ಮಕ್ಕಳೇ. ಬಿಜಾಪುರ ಅಲ್ಲೆಲ್ಲ ನಾವು ಹೋದ್ರೆ ನಮಗೆ ಕಣ್ಣಿಗೆ ಹಬ್ಬ ಆಗುತ್ತೆ ಅಲ್ವಾ. ಮತ್ತೆ ನಾವು ದಕ್ಷಿಣದ ಕಡೆ ಬಂದರೆ ನಮಗೆ ಬೇಲೂರು, ಹಳೇಬೀಡು ಮತ್ತೆ ಸೋಮನಾಥಪುರ, ಹಾಸನದ ಬಳಿ ಇರ್ತಕ್ಕಂಥ ಇವೆಲ್ಲ ಬೇಲೂರು, ಹಳೇಬೀಡು ಇರ್ಬೋದು. इन प्रदेशों के मंदिरों में पत्थर की जो मूर्तियां है वे सजीव लगती. ಇಲ್ಲಿನ ಒಂದು ಕಲ್ಲಿನಲ್ಲಿ ಇರ್ತಕ್ಕಂಥ ಮೂರ್ತಿಗಳು, ಕಲ್ಲಲ್ಲಿ ಕಡೆದಿರ್ತಕ್ಕಂಥ ಕೆತ್ತಿರ್ತಕ್ಕಂಥ ಮೂರ್ತಿಗಳು ಬಹಳ ಸಜೀವವಾಗಿದ್ದಾರೆ. ಅವು ನಿರ್ಜೀವ ಅಂತಕ್ಕಂಥ ಒಂದು ಭಾವನೆ ಬರೋದಿಲ್ಲ. ಆ ಮೂರ್ತಿಗಳನ್ನ ನೋಡಿದರೆ ಇವಕ್ಕೆ ಜೀವ ಇದೆಯೇನಪ್ಪ ಅಂತಕ್ಕಂಥ ಒಂದು ಭಾವನೆ ಬರುವಂತೆ ಆಗಿನ ಶಿಲ್ಪಿಗಳು ಅವುಗಳನ್ನು ಅಷ್ಟು ಮಟ್ಟಿಗೆ ಅವನ್ನ ಕರೆದಿದ್ದಾರೆ ಅಂತೇಳಿ ನಾವು ವರ್ಣಿಸ್ಬೋದು. 26 अंश क्या है, 26ನೇ ಅಂಶ ಶರಣಬೆಳಗೊಳ में 57 फुट ऊंची ಗೊಮ್ಮಟೇಶ್ವರ की ಏಕಶಿಲಾ ಪ್ರತಿಮಾ है. ಮತ್ತೆ ನಾವು ಬೆಳಗೊಳದಲ್ಲಿ 57 ಅಡಿ ಎತ್ತರದ ಗೊಮ್ಮಟೇಶ್ವರನ ಮೂರ್ತಿಯ ಗೊತ್ತಾಯ್ತಾ, ಗೊಮ್ಮಟೇಶ್ವರನ ಮೂರ್ತಿಯ ಒಂದು ಏಕಶಿಲೆಯ ಒಂದು ಪ್ರತಿಮೆ ಕೂಡ ಇದೆ. ಅಂದರೆ ಆ ಒಂದು ಪ್ರತಿಮೆ ಕೂಡ ನಮಗೆ ಜೈನ ಧರ್ಮದ ಬಗ್ಗೆ, ಜೈನ ಧರ್ಮೀಯರ ಒಂದು ಕೊಡುಗೆ ಬಗ್ಗೆ ನಮಗೆ ಅರ್ಥೈಸುತ್ತೆ. ಜೋ ದುನಿಯಾ ಕೋ ತ್ಯಾಗ और ಶಾಂತಿ का ಸಂದೇಶ दे रही है. ಈ ಒಂದು ಮೂರ್ತಿ ನಮಗೆ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ತ್ಯಾಗ ಮತ್ತು ಶಾಂತಿಯ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದೆ. ನೆಕ್ಸ್ಟ್ 27 ಪಾಯಿಂಟ್ ಕ್ಯಾ ಹೈ, ವಿಜಯಪುರ के गोल गुंबज की विस्परिंग गैलरी वास्तुकला का द्वितीय उदाहरण है ಅಥವಾ दृष्टांत है. ವಿಜಯಪುರದಲ್ಲಿ ನಾವು ನೋಡೋದಾದ್ರೆ उत्तर कर्नाटक हमारे कर्नाटक राज्य की शिखर प्राय जिला है वो ವಿಜಯಪುರ. ನಮ್ಮ ಕರ್ನಾಟಕದ ಒಂದು ಶಿರೋಭಾಗ ಆಗಿರ್ತಕ್ಕಂಥ ವಿಜಯಪುರ, ಗುಲ್ಬರ್ಗದ ಇವೆಲ್ಲ ಅಕ್ಕಪಕ್ಕದ ಒಂದು ಜಿಲ್ಲಾ ಪ್ರದೇಶಗಳು. ವಿಜಯಪುರದಲ್ಲಿ ನಾವು ನೋಡಿದರೆ ಗೋಲ್ ಗುಂಬಜ್ ಅಂತಕ್ಕಂಥ ಒಂದು ಗುಮ್ಮಟದಲ್ಲಿರ್ತಕ್ಕಂಥ ವಿಸ್ಪರಿಂಗ್ ಗ್ಯಾಲರಿ ಮೀನ್ಸ್ ಪಿಸುಮಾತಿನ ಗ್ಯಾಲರಿ, ಆ ಒಂದು ವಾಸ್ತುಕಲೆ ಬಗ್ಗೆ ಮತ್ತೊಂದು ಯಾವುದೇ ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಅದು ಅದ್ವಿತೀಯವಾಗಿದೆ ಅಂತ ನಾವು ತಿಳಿಬಹುದು. नेक्स्ट 28 ಪಾಯಿಂಟ್ ಕ್ಯಾ ಹೈ, ಮೈಸೂರು ಕ ರಾಜಮಹಲ್ ಕರ್ನಾಟಕ ಕೆ ವೈಭವ ಕ ಪ್ರತೀಕ ಹೈ. ನಾವಿನ್ನು ಮತ್ತೆ ನಾವು ದಕ್ಷಿಣದಲ್ಲಿ ನೋಡಿದರೆ ಮೈಸೂರಿನ ಒಂದು ಅರಮನೆ, ರಾಜಮಹಲ್ ಮೀನ್ಸ್ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ನಾವು ನೋಡಿದರೆ ಒಡೆಯರ ಒಂದು ಸಂದರ್ಭದಲ್ಲಿ, ಒಡೆಯರ ಒಂದು ಆಳ್ವಿಕೆ ಸಂದರ್ಭದಲ್ಲಿ ಈ ಒಂದು ಬಹಳ ಅದ್ಧೂರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ರಾಜಮಹಲ್ ಬಹಳ ಒಂದು ನಮ್ಮ ಕರ್ನಾಟಕದ ಒಂದು ದ್ಯೋತಕವಾಗಿದೆ, ಪ್ರತೀಕವಾಗಿದೆ, ಒಂದು ಅಸ್ಮಿತೆ ಆಗಿದೆ, ಗುರುತಾಗಿದೆ ಅಂತ ನಾವು ತಿಳಿಬಹುದು. ವಿಜಯಪುರದ ಒಂದು ಗೋಲ್ ಗುಂಬಜನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಸೋಮನಾಥಪುರದ ಸೋಮೇಶ್ವರ ದೇವಸ್ಥಾನವನ್ನು, ಮತ್ತು ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು, ಮತ್ತು ಪಟ್ಟದಕಲ್ಲು, ಐಹೊಳೆ, ಬಾದಾಮಿಯ ಮತ್ತು ದೇವಸ್ಥಾನಗಳನ್ನು ನಾವು ಇಲ್ಲಿ ಮಂದಿರಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಇಷ್ಟೆಲ್ಲ ಒಂದು ನಮ್ಮ ಕರ್ನಾಟಕದ ಒಂದು ಇತಿಹಾಸದಿಂದ ನಾವು ನೋಡ್ತಾ ಬಂದರೆ ವಾಸ್ತುಕಲೆ ಮತ್ತು ಶಿಲ್ಪಕಲೆಯಲ್ಲಿ ಎಂಥ ಒಂದು ಅಮೋಘ ಕೊಡುಗೆಯನ್ನು ನಮ್ಮ ಒಂದು ಯಾರೆಲ್ಲ ಕೊಟ್ಟೋಗಿದ್ದಾರಪ್ಪ ಅಂದರೆ ಮುಂದೆ ಬರ್ತಾರೆ. ಇವಕ್ಕೆಲ್ಲ ಶ್ರೇಯ ಯಾರಪ್ಪ ಅಂದರೆ ಅನೇಕ ರಾಜವಂಶಗಳಿದ್ದಾವೆ. ಆ ರಾಜವಂಶಗಳನ್ನು ಗಮನಿಸ್ತಿದ್ದಾರೆ. 29 ಪಾಯಿಂಟಲ್ಲಿದೆ ನಮಗೆ ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಒಡೆಯರ ಹಾದಿ, ಗಂಗರು, ಮತ್ತು ಕದಂಬರು, ಮತ್ತು ರಾಷ್ಟ್ರಕೂಟರು, ಮತ್ತು ಚಾಲುಕ್ಯರು, ಇವರೆಲ್ಲ ನಮಗೆ ಹೊಯ್ಸಳರು ಗೊತ್ತಾಯ್ತಾ. ದ್ವಾರಸಮುದ್ರದ ಹೊಯ್ಸಳು, ಮೈಸೂರಿನ ಒಡೆಯರು ಗೊತ್ತಾಯ್ತಾ, ತಲಕಾಡಿನ ಗಂಗರು, ಬನವಾಸಿಯ ಕದಂಬರು, ಮತ್ತು ಮಾನ್ಯಕೇಟದ ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಇವರು ದ್ವಾರಸಮುದ್ರದ ಹೊಯ್ಸಳರು, ಇವರೆಲ್ಲ ಮುಂತಾದ ರಾಜವಂಶಗಳು. ತಥಾ ಕೃಷ್ಣದೇವರಾಯ, ವಿಜಯನಗರದ ಕೃಷ್ಣದೇವರಾಯ,
ಮದಕರಿ ನಾಯಕ್, ಚಿತ್ರದುರ್ಗದ ಮದಕರಿ ನಾಯಕ, ಜೊತೆಗೆ ರಾಣಿ ಹಬ್ಬಕ್ಕ, ಬೆಳಗಾವಿಯ ಸಮೀಪ ಇರತಕ್ಕಂಥ ಹಬ್ಬಕ್ಕಾದೇವಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಅಂದರೆ ಮುಸಲ್ಮಾನ್ ರಾಜರಲ್ಲಿ ಟಿಪ್ಪು ಸುಲ್ತಾನ್ ಕೂಡ ನಾವು ಗಮನಿಸ್ಬೋದು, ಆದಿಲ್ ಶಾಹ್, ಬಿಜಾಪುರದ ಆದಿಲ್ ಶಾಹಿಗಳು, ಜೈಸೆ ಶಾಸಕೋನಿ, ಇಂಥ ಅನೇಕ ಆಡಳಿತಗಾರರು ಕರ್ನಾಟಕ ರಾಜ್ಯಕ್ಕೆ ಶ್ರೀವೃದ್ಧಿ में अपना महत्वपूर्ण योग दिया है. ತಮ್ಮದೇ ಆದ ಒಂದು ಮಹತ್ವಪೂರ್ಣವಾದ ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಇವರೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಒಂದು ಅಭಿವೃದ್ಧಿಯಲ್ಲಿ, ಶ್ರೀವೃದ್ಧಿ ಮೀನ್ಸ್ ಪ್ರಗತಿ ಮೇ ಅಥವಾ ವಿಕಾಸ್ ಮೇ महत्वपूर्ण योगदान दिया है. इसके बाद 30वां अंश क्या है, 30ನೇ ಅಂಶ ನಾವು ಗಮನಿಸಬಹುದೇನಪ್ಪ ಅಂದರೆ ಕರ್ನಾಟಕಕ್ಕೆ ಅನೇಕ ಸಾಹಿತ್ಯಕಾರರು. ಇದೆಲ್ಲ ನಾವು ಚರ್ಚಿತ ವಿಷಯಾಂಶ ನಮಗೆ ಪಾಠದಲ್ಲಿ ಕೊನೆಯ ಪುಟದಲ್ಲಿ ಬರ್ತಕ್ಕಂಥ ಅಂಶ ಆಗಿದೆ ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ. ಸಾಹಿತ್ಯಕಾರನ ನಾವು ಗಮನಿಸಿದ್ರೆ, ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಲಿಟ್ರೇಚರ್ फील्ड ನಾವು ಗಮನಿಸಿದ್ರೆ ಕರ್ನಾಟಕಕ್ಕೆ ಅನೇಕ ಸಾಹಿತ್ಯಕಾರರು ಸಾರಿ ಸಂಸಾರ ಮೇ ಕರ್ನಾಟಕ ಕಿ ಕೀರ್ತಿ ಫೈಲಾಯಿ, ಇಡೀ ಪ್ರಪಂಚದಲ್ಲಿ ಕರ್ನಾಟಕದ ಒಂದು ಕೀರ್ತಿಯನ್ನ, ಹೆಸರನ್ನ ಎಲ್ಲ ಕಡೆ ಹಬ್ಬಿಸಿದರೆ ಅನೇಕ ಸಾಹಿತಿಗಳು. ಅಂತ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಇತಿಹಾಸದಿಂದ ಕೂಡ ಪೂರ್ವಕಾಲದಿಂದ ಇವತ್ತಿನವರು ನಾವು ಗಮನಿಸಿದ್ರೆ ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕತೆ, ವಚನಕಾರರಾಗಿರ್ತಕ್ಕಂಥ ಬಸವಣ್ಣನವರು ಮಹತ್ತರವಾದ ಒಂದು ಸಾಮಾಜಿಕ ಸುಧಾರಕರಾಗಿ ಬದಲಾವಣೆಯನ್ನು ತಂದಿರತಕ್ಕಂಥ, ಕ್ರಾಂತಿಕಾರಿ ಮೀನ್ಸ್ ಬದಲಾವಣೆಯನ್ನು ತರತಕ್ಕಂಥ ಸಮಾಜ, ಸೋಷಿಯಲ್ ರಿಫಾರ್ಮರ್ಸ್. इसके बाद 32वां अंश क्या है, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸರ್ವಜ್ಞ, ಇವರೆಲ್ಲ ಬಸವಣ್ಣನವರಂತೆ ಅಕ್ಕ ಮಹಾದೇವಿ ಕೂಡ ವಚನಕಾರ್ತಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭು ಮತ್ತೆ ಸರ್ವಜ್ಞನ ತ್ರಿಪದಿಗಳು, ಇಂತಹವರು ಜೈಸೆ ಅನೇಕ ಸಂತೋನಿ ಅಪ್ಪನೆ ಅನುಮೋಲ ವಚನೋದ್ವಾರ ತಮ್ಮ ಅತ್ಯಮೂಲ್ಯವಾದ ಒಂದು ವಚನಗಳ ಮೂಲಕ ಪದ್ಯ ಮತ್ತು ಗದ್ಯ ಎರಡೂ ಶೈಲಿಯ ಹೊರತಾಗಿರ್ತಕ್ಕಂಥ ಒಂದು ರಚನಾ ಪ್ರಕಾರಕ್ಕೆ ನಿಮಗೆಲ್ಲ ವಚನ ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರೇಮ ದಯಾ और धर्म की सीख दी है इन वचनों के द्वारा, इनकी वचनों के द्वारा हमको क्या सीख प्राप्त होती है, दया के बारे में, प्रेम के बारे में, धर्म के बारे में. नेक्स्ट 33 पॉइंट क्या है, पुरंदरदास, कनकदास आदि भक्त कवियों ने. ಇನ್ನು ನಾವು ಭಕ್ತ ಕವಿಗಳನ್ನ ಮತ್ತೆ ಕೆಲವರು ನೋಡೋದಾದ್ರೆ ಕೀರ್ತನಕಾರರಾಗಿರ್ತಕ್ಕಂಥ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಇವರು ತಮ್ಮದೇ ಆದ ಒಂದು ಕೊಡುಗೆಯನ್ನು ಯಾವ ರೀತಿ ಕೊಟ್ಟಿದ್ದಾರಪ್ಪ ಅಂದರೆ ಭಕ್ತಿಯನ್ನು ಮತ್ತು ನೀತಿ ವಿಚಾರಗಳನ್ನು ಮತ್ತು ಸದಾಚಾರದ ಮತ್ತು ಸದಾಚಾರಕ್ಕೆ ಗೀತ್ ಗಾಯೇ ತಮ್ಮ ಕೀರ್ತನೆಗಳಲ್ಲಿ ಭಕ್ತಿಯನ್ನು ಮತ್ತು ನೀತಿಯನ್ನು ಮತ್ತು ಸದಾಚಾರದ ಒಂದು ಒಳ್ಳೆಯ ಸನ್ಮಾರ್ಗದ ಒಂದು ಅಂಶಗಳನ್ನು ಅವರು ತಮ್ಮ ಗೀತೆಗಳಲ್ಲಿ, ತಮ್ಮ ಕೀರ್ತನೆಗಳ ಮುಖಾಂತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನಿಮಗೆ ಮತ್ತೆ ಸಂಗೀತ ಕ್ಷೇತ್ರಕ್ಕೂ ಕೂಡ ಇವರ ಒಂದು ಕೊಡುಗೆ ಅಮೋಘವಾದದ್ದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಲ್ವಾ. ನೆಕ್ಸ್ಟ್ 34 ಪಾಯಿಂಟ್ ಕ್ಯಾ ಹೈ, ಪಂಪ, ರನ್ನ, ಪನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ. ಇನ್ನ ಪುರಾತನ ಕವಿಗಳನ್ನು ನೋಡಿದರೆ ಪಂಪ, ರನ್ನ, ಪನ್ನ, ಕುಮಾರವ್ಯಾಸ ಮತ್ತೆ ಹರಿಹರ, ರಾಘವಾಂಕ ಇವರ ರಗಳೆಗಳ ಮುಖಾಂತರ, ಜೊತೆಗೆ ಆದಿನೇ ಮಹಾನ್ ಕಾವ್ಯೋಂಕಿ ರಚನಾಕರ್ ಮುಂತಾದವರು ಮಹಾನ್ ಕಾವ್ಯಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಸಮೃದ್ಧಮನ ಕನ್ನಡ ಸಾಹಿತ್ಯವನ್ನು ಇವರು ಬಹಳ ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ, ಅಭಿವೃದ್ಧಿಪಡಿಸಿದ್ದಾರೆ ಅಂತ ನಾವು ತಿಳಿತಾ ನೆಕ್ಸ್ಟ್ ಪಾಯಿಂಟ್ ನಾವು ನೋಡಿದರೆ 35 ಪಾಯಿಂಟ್, ಆಧುನಿಕ ಕಾಲಕ್ಕೆ ಸಾಹಿತ್ಯಕಾರ. ಆಧುನಿಕ ಕಾಲದಲ್ಲಿ ಮಾಡರ್ನ್ ಟೈಮಲ್ಲಿ ನಾವು ಇವತ್ತಿನ ಒಂದು ಕಾಲದ ಘಟ್ಟದಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ಸಾಹಿತ್ಯಗಳು ಬರ್ತಾರೆ, ಕುವೆಂಪು, ದರಾ ಬೇಂದ್ರೆ, ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ.ಕೃ. ಗೋಕಾಕ್, यू.आर. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಅವರು, ಚಂದ್ರಶೇಖರ್ ಕಂಬಾರ್, ಜ್ಞಾನಪೀಠ ಪುರಸ್ಕಾರ ಸೆ ಅಲಂಕೃತ. ಇವರೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಕನ್ನಡ ಸಬ್ಜೆಕ್ಟಲ್ಲಿ ನೀವು ಮಾಹಿತಿ ನಿಮಗೆ ದೊರೆತಿರುತ್ತೆ, ತಿಳ್ಕೊಳ್ಳಿ ಮಕ್ಕಳೇ. ಇವರಿಗೆಲ್ಲ ಜ್ಞಾನಪೀಠ ಪುರಸ್ಕಾರ ಅಂತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದ ಬಹಳ ಅತ್ಯಂತ ಅಗ್ರಗಣ್ಯ ಪುರಸ್ಕಾರ ಆಗಿರ್ತಕ್ಕಂಥ ಜ್ಞಾನಪೀಠ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ. ಆದ್ದರಿಂದ ಇವರು ಅಲಂಕೃತರಾಗಿದ್ದಾರೆ. यह ಕನ್ನಡ ಭಾಷಾ ಸಂಸ್ಕೃತಿ ತथा ಕರ್ನಾಟಕ के लिए ಗೌರವ का ವಿಷಯ है. ಈ ಎಲ್ಲ ಒಂದು ಅಂಶಗಳು ನಮಗೆ ಕನ್ನಡ ಭಾಷೆಗೆ ಮತ್ತು ಸಂಸ್ಕೃತಿಗೆ ಮತ್ತು ಕರ್ನಾಟಕದ ಒಂದು ಗೌರವದ ಒಂದು ವಿಷಯ ಕೂಡ ಆಗಿದೆ. ಕನ್ನಡದ ಒಂದು ಸಿರಿವಂತಿಕೆ, ಸಾಂಸ್ಕೃತಿಕ ಸಂಪನ್ನತೆ ಮತ್ತು ಭಾಷಾ ವೈವಿಧ್ಯತೆ, ಭಾಷೆಯ ಒಂದು ಗೊತ್ತಾಯ್ತಾ ಗಟ್ಟಿತನಕ್ಕೆ ಒಂದು ಉದಾಹರಣೆ. ಇನ್ನು ನಾವು ಇಷ್ಟು ಈ ಪಾಠದ ಒಂದು ವಿಷಯಾಂಶದ ಜೊತೆಯಲ್ಲಿ ಈ ಪಾಠ ನಮಗೆ ಕಂಪ್ಲೀಟ್ ಆಗುತ್ತೆ. ಈ ಪಾಠದ ಆಶಯ ಏನಪ್ಪ ಅಂದರೆ ನಮಗೆ ಈ ಪಾಠ ನಮಗೆ ಏನನ್ನು ಹೇಳೋದಕ್ಕೆ ಅದು ಇಚ್ಛೆ ಪಡ್ತಾ ಇದೆ. पाठ का आशय का मतलब इस पाठ की इच्छा क्या है, हमें क्या विचार देने के लिए यह प्रयास किया गया है. देखिए फर्स्ट 1 पॉइंट, जननी जन्मभूमिश्चा स्वर्गादपि गरीयसी. इस बात प्रत्येक व्यक्ति का अपनी जन्मभूमि से अनुराग, ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ತಾಯಿ ತಾಯ್ನಾಡು
ಹುಟ್ಟಿದ ಒಂದು ನಾಡು, ಹುಟ್ಟಿದ ಒಂದು ಬೀಡು, ಆ ಬೀಡು ಆ ನಾಡು ಅಂತಕ್ಕಂಥ ನಾವು ಹುಟ್ಟಿರ್ತಕ್ಕಂಥ ಒಂದು ಜನ್ಮಭೂಮಿ ಇರುತ್ತಲ್ಲ, ಅದು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಆ ಒಂದು ಹುಟ್ಟಿರ್ತಕ್ಕಂಥ ಭೂಮಿ ಮತ್ತೆ ತನ್ನ ಹೆತ್ತ ತಾಯಿ ಸ್ವರ್ಗಕ್ಕಿಂತ ಬಹಳ ಅತ್ಯವ ಹೆಚ್ಚಿನದಂತೇಳಿ ಅನುರಾಗ, ಅದರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಇರ್ಬೋದು. ಉಸ್ ಪರ್ ಅಭಿಮಾನ ಕರ್ನ ಸಹಜ ಹೇ, ಅದ್ರ ಮೇಲೆ ಅಭಿಮಾನ ಪಡ್ತಕ್ಕಂಥದ್ದು ಬಹಳ ಸ್ವಾಭಾವಿಕವಾದದ್ದು. ಸೆಕೆಂಡ್ ಪಾಯಿಂಟ್, ಕರ್ನಾಟಕ ಹಮಾರಿ ಜನ್ಮಭೂಮಿ ಹೇ. ಕರ್ನಾಟಕ ಅಂತಕ್ಕಂಥದ್ದು ನಮ್ಮೆಲ್ಲರ ಜನ್ಮಭೂಮಿ. ಜೊತೆಗೆ यहाँ की प्राकृतिक सूक्ष्म साहित्यिक वैभव और ज्ञान विज्ञान क्षेत्र की प्रगति अपार है. ಇಲ್ಲಿನ ಒಂದು ಪ್ರಾಕೃತಿಕ ಒಂದು ಸುಂದರತೆ ಮತ್ತೆ ಸಾಹಿತ್ಯಿಕ ವೈಭವ ಅಂತಕ್ಕಂಥ ದೂರಿತನ ಮತ್ತೆ ಜ್ಞಾನ ವಿಜ್ಞಾನ ಕ್ಷೇತ್ರದ ಒಂದು ಬೆಳವಣಿಗೆ ಕೂಡ ಬಹಳ ಅಪಾರವಾಗಿದೆ, ವಿಸ್ತಾರವಾಗಿದೆ ಅಂತ ನಾವು ತಿಳಿತಾ, ದೇಶ ವಿದೇಶ के लोग यहाँ की तकनीकी के विकास की मुक्त कंठ से प्रशंसा करते हैं. ದೇಶ ವಿದೇಶದ ನಮ್ಮ ದೇಶದ ಅನೇಕ ರಾಜ್ಯದ ಜನಗಳಿರ್ಬೋದು, ಮತ್ತು ವಿದೇಶದ ಬೇರೆ ದೇಶದ ಜನಗಳಿರ್ಬೋದು, ಎಲ್ಲರಿಲ್ಲಿನ ಒಂದು ತಾಂತ್ರಿಕತೆಯ ಒಂದು ಅಭಿವೃದ್ಧಿಯನ್ನು ತಮ್ಮದೇ ಆದ ಒಂದು ಮುಕ್ತ ಕಂಠದಿಂದ, ಅಂದರೆ ಓಪನ್ ಆರ್ಟಿಂದ, ಅವರು ಓಪನ್ ಮೈಂಡಿಂದ ಪ್ರಶಂಸೆಯನ್ನು ಮಾಡ್ತಾರೆ, ಹೊಗಳುತ್ತಾರೆ. ಜೊತೆಗೆ ಈ ಸಂದರ್ಭ ಮೇ ಪ್ರಸ್ತುತ ಪಾಠ ಅತ್ಯಂತ ಪ್ರಾಸಂಗಿಕ ಏವಂ ಸಾರ್ಥಕ. ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಈ ಪಾಠಾಂಶ ಅಂತಕ್ಕಂಥದ್ದು, ಈ ಒಂದು ಗದ್ಯ ನಮಗೆ ಕರ್ನಾಟಕ ಸಂಪದ ಅಂತಕ್ಕಂಥದ್ದು ಬಹಳ ಅತ್ಯಂತ ಸಂದರ್ಭೋಚಿತವಾಗಿದೆ, ಅತ್ಯಂತ ಪ್ರಾಸಂಗಿಕ ಮತ್ಲಬ್ ಕ್ಯಾ ಹೋತಾ ಹೈ, ಅತ್ಯಂತ ಪ್ರಸ್ತುತ ಸಂದರ್ಭಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತೆ ಸಾರ್ಥಕ, ಅಂದರೆ ಈ ಪಾಠ ನಮಗೆ ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತೇಳಿ ನಾವು ತಿಳಿತಾ, ಈಗ ನೀವೆಲ್ಲ ಈ ಒಟ್ಟಾರೆ ಪಾಠಾಂಶನ ನಾವು ಒಂದು ಅಂಶದಲ್ಲಿ ನಾವು ಯಾವ ರೀತಿ ನಾವು ಇದನ್ನ ಒಂದು ಪ್ಲಾನ್ ಆಗಿ ಮಾಡ್ಕೋಬಹುದು, ಅಂದ್ರೆ ಮನೋನಕ್ಷೆ ರೂಪದಲ್ಲಿ ಮೈಂಡ್ ಮ್ಯಾಪ್ ಆಗಿ ನಾವು ಇದನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬಹುದಪ್ಪ ಅಂದ್ರೆ, सबसे पहले पाठ का नाम क्या है? कर्नाटक संपदा एक संकलित पाठांश है. प्राकृतिक सूक्ष्म और नयन मनोहर. यहाँ की प्राकृतिक संपदा बहुत सूक्ष्म और देखने के लिए ನಯನ ಮನೋಹರ, ನೋಡೋದಕ್ಕೆ ಬಹಳ ಅತ್ಯಾಕರ್ಷಕ ಅಂತೇಳಿ ನಮಗೆ ಮೊದಲನೇ ಪ್ಯಾರದಲ್ಲಿ ಪ್ರಾಕೃತಿಕ ಒಂದು ಸಿರಿತನದ ಬಗ್ಗೆ, ಜೊತೆಗೆ सिलिकॉन सिटी बेंगलुरु के बारे में. सिलिकॉन सिटी कहा जाता है बेंगलुरु को, औद्योगिक क्षेत्र के और तकनीकी के अनुसार, और साथ में चंदन का आगार है. कर्नाटक में विपुल मात्रा में चंदन का पेड़ देख सकते हैं. ಅಂದರೆ ಶ್ರೀಗಂಧದ ಮರಗಳ ಒಂದು ಉದಾಹರಣೆಯಿಂದ ಅವುಗಳ ಒಂದು ಹೆಚ್ಚಳ ಮತ್ತು ಅವುಗಳಿರ್ತಕ್ಕಂಥ ಒಂದು ಅಪಾರ ಒಂದು ಸಂಪತ್ತಿನಿಂದ ನಾವು ಕರ್ನಾಟಕ ಶ್ರೀಗಂಧದ ಬೀಡು, ಗಂಧದ ನಾಡು, ಗಂಧದ ಬೀಡು ಅಂತೇಳಿ ನಾವು ಪಾಯಿಂಟನ್ನು ನಾವು ಸೆಕೆಂಡ್ ಪೇಜಲ್ಲಿ ನಾವು ಪಾಠದ ಸೆಕೆಂಡ್ ಪೇಜಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಪಾಯಿಂಟ್, शिल्पकला के बारे में भी, वास्तुकला के बारे में भी, राज महाराजाओं के जमाने से निर्मित अनेक मंदिरों और इमारतों के उदाहरण के साथ शिल्पकला का परिचय और वास्तुकला परिचय भी प्राप्त होता है. इसके बाद सेकेंड पॉइंट क्या है, हमारे राज्य में इतिहास से गंग, कदम्ब और राष्ट्रकूट, चालुक्य नामक अनेक ಶಾಸಿತ ವಂಶಂ ಕಾ ಮಹತ್ವಪೂರ್ಣ ಯೋಗದಾನ भी देख सकते हैं. ಇವರೆಲ್ಲ ಅನೇಕ ಆಡಳಿತಗಾರರ ಒಂದು ಮಹತ್ವಪೂರ್ಣವಾದ ಒಂದು ಕೊಡುಗೆಯನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ದೀವಿ. थर्ड पॉइंट, पंपा, रन्ना, पन्ना जैसे, कुमार व्यास जैसे अनेक पुरातन कवियों को भी देख सकते हैं. और साथ में लास्ट पॉइंट क्या है, क्रांतिकारी समाज सुधारक बसवण्णा जी के बारे में भी, पुरंदरदास, कनकदास जैसे कीर्तनकारों के बारे में भी, चंद्रशेखर कंबार जैसे अनेक आधुनिक जमाने की ज्ञानपीठ पुरस्कृत कवियों के बारे में भी दिया गया है. और हर एक प्रत्येक व्यक्ति को अपने अपने भूमि, जननी जन्मभूमिश्च स्वर्गादपि गरीयसी, इस बात के अनुसार प्रतिमान है. ಇಷ್ಟು ನಾವು ಮೈಂಡ್ ಮ್ಯಾಪಲ್ಲಿ ನಾವು ಮಾಡ್ಕೊಂಡಿದ್ದಾದ್ರೆ ಒಂದು ಪಾಠದ ಒಂದು ಸಂಕ್ಷಿಪ್ತವಾದ ಒಂದು ನಮ್ಮ ಬ್ರೈನಲ್ಲಿ ನಮಗೆ ಅಡಕವಾಗುತ್ತೆ ಅಂತ ನಾವು ತಿಳಿಬಹುದು. ಇಷ್ಟೆಲ್ಲ ವಿಷಯವನ್ನು ತಿಳ್ಕೊಂಡ ಮೇಲೆ ಮಕ್ಕಳೇ, ಪರೀಕ್ಷೆ ಚಾನಲ್ ನಿಮಗಾಗಿ ಸದಾ ನಿಮಗೋಸ್ಕರ ತುಡಿತದಲ್ಲಿ ಇದ್ದು, ಎಲ್ಲ ನಮ್ಮ ಟೀಮ್ನವರು, ತಾಂತ್ರಿಕೇತರ ವರ್ಗದವರು ಎಲ್ಲರೂ ಕೂಡ ನಿಮಗೆ ಅವಿರತವಾಗಿ ಪ್ರತಿನಿತ್ಯ ಶ್ರಮಿಸ್ತಾ ಇದ್ದೀವಿ. ನಮ್ಮ ಶ್ರಮ ನಿಮ್ಮ ರಿಸಲ್ಟಲ್ಲಿ ಬಹಳ ಅತ್ಯುತ್ತಮವಾಗಿ ಬರುತ್ತೆ ಅಂತ ನಾವಂತೂ ಖಂಡಿತ ನಿರೀಕ್ಷೆಯಲ್ಲಿದ್ದೀವಿ. ಅದು ಹುಸಿ ಮಾಡಲ್ಲ ಅಂತ ನಮಗೆ ಬಹಳ ನಿಮ್ಮ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಯ ಜೊತೆಯಲ್ಲಿ ನೀವು ಪಾಠವನ್ನೆಲ್ಲ ಚೆನ್ನಾಗಿ ನೋಡ್ತಾ ಇರಿ, ಮತ್ತೊಬ್ಬರಿಗೆ ಶೇರ್ ಮಾಡಿ. ಏನೇ ಸಮಸ್ಯೆಗಳು, ಯಾವುದೇ ಪಾಠ ಪದ್ಯಾಂಶದ ಬಗ್ಗೆ ನಿಮಗೆ ಎನಿ ಡೌಟ್ಸ್, ಪ್ರಶ್ನೆಗಳಿರ್ಬೋದು, ಅಥವಾ ನಮಗೆ ಏನಾದರೂ ಒಂದು ಸಲಹೆ ಸೂಚನೆ ಕೊಡ್ಬೋದು,
ಅದಕ್ಕೂ ಕೂಡ ನಮಗೆ ಬಹಳ ಸ್ವಾಗತ. ಯಾಕಪ್ಪ ಅಂದರೆ ನಮ್ಮಲ್ಲಿ ಏನಾದರೂ ಒಂದು ತಪ್ಪುಗಳಿದ್ದರೆ, ಏನಾದರೂ ನಿಮಗೆ ತಪ್ಪು ಸಂದೇಶವನ್ನು ನಾವು ಕೊಟ್ಟಿದ್ದೇ ಆದರೆ ಖಂಡಿತ ನೀವು ನಮ್ಮನ್ನು ತಿದ್ದತಕ್ಕಂಥ ಅಧಿಕಾರ ನಿಮಗಿದೆ ಅಂತ ಮಕ್ಕಳೇ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳಿ, ಕಾಮೆಂಟ್ ಬಾಕ್ಸಲ್ಲಿ ಯಾವುದೇ ಸಜೆಷನ್ಸ್ ಕೂಡ ಕೊಡಿ, ನಾವು ಖಂಡಿತ ಸ್ವೀಕರಿಸ್ತೀವಿ. ವಾಟ್ಸಪ್ ಚಾನಲ್ ಇದೆ, ಜೊತೆಗೆ ಇನ್ಸ್ಟಾಗ್ರಾಮ್ ಇದೆ, ಮತ್ತು ಯೂಟ್ಯೂಬ್ ನೋಡ್ತಾ ಇರ್ತೀರಾ, ಅದರಲ್ಲೂ ಕೂಡ ನೀವು ಕಾಮೆಂಟ್ ಮಾಡಿ ತಪ್ಪದೆ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮ ಮುಂದೆ ಮುಂದಿನ ಪಾಠ ಪದ್ಯಾಂಶದ ಜೊತೆ ನಿಮ್ಮ ಮುಂದೆ ಮುಖಾಮುಖಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದ.